ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆಯೇ ಮಹಾವತಾರ್ ಬಾಬಾಜಿಯವರಿಗೂ, ಪ್ರಕೃತಿ ಮಾತೆಗೂ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಆರೋಗ್ಯ ಮಾಹಿತಿ ಅಂತ ಹೇಳ್ಬೋದು, ಅದನ್ನ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನ್ ತಗೊಂಡಿರಕ್ಕಂತ ಒಂದು ಉಪನ್ಯಾಸ ವಯಸ್ಸಿಗೆ ತಕ್ಕಂತೆ ಆಹಾರ ಕ್ರಮಗಳಿರಲಿ ಅಂತ. ಮನೆ ಮದ್ದು ಅಂತ ಹೇಳಲಿಕ್ಕಾಗಲ್ಲ, ಒಂದು ಆರೋಗ್ಯ ಮಾಹಿತಿ ಇವತ್ತಿಂದು. ಮಾನವನ ಜೀವನ ಒಂದು ಶತಮಾನದ ಪ್ರವಾಹದಂತೆ ಅಂತ ಹೇಳ್ತಾರೆ. ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಪ್ರತಿ ಹಂತದಲ್ಲೂ ದೇಹ ಬದಲಾಗುತ್ತೆ ಅಂತ ಹೇಳ್ತಾರೆ. ಈ ಪ್ರಯಾಣದಲ್ಲಿ ದೇಹ, ಮನಸ್ಸು, ಪ್ರಾಣ ಶಕ್ತಿ ಮೂರಕ್ಕೂ ನಾವು ಪೋಷಕಾಂಶಗಳು ಬೇಕಾಗುತ್ತೆ, ಅದನ್ನ ಕೊಡ್ಬೇಕಾಗುತ್ತೆ. ಯಾವ ವಯಸ್ಸಿನಲ್ಲಿ ಯಾವ ಆಹಾರ ತೆಗೆದುಕೊಳ್ಬೇಕು ಎಂಬುದನ್ನು ಪ್ರಕೃತಿಯು ನಮಗೆ ತಿಳಿಸ್ತಾ ಇರುತ್ತೆ. ಅಂದ್ರೆ ಒಂದು ಪ್ರಕೃತಿಯ ಒಂದು ಕರ್ತವ್ಯ ಅಂತ ಹೇಳ್ಬೋದು. ಹೇಗೆ ನದಿ ಹರಿಯುತ್ತೆ, ಹೇಗೆ ಋತುಗಳು ಬದಲಾಗುತ್ತೆ, ಅದೇ ರೀತಿ ದೇಹವು ವಯಸ್ಸಿಗೆ ತಕ್ಕಂತೆ ರೂಪ ಬದಲಾಗುತ್ತೆ. ಆದ್ದರಿಂದ ಆಹಾರವು ವಯಸ್ಸಿಗೆ ತಕ್ಕಂತೆ ಬದಲಾಯಿಸಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ನಾವು ಆಹಾರ ಕ್ರಮಗಳು ಇರ್ಬೇಕು ಅಂತ ನೋಡೋಣ. ಅಂದ್ರೆ ಈಗಿನ ಕಾಲದಲ್ಲಿ ನೋಡೋದಾದ್ರೆ ಈಗೆಲ್ಲ ವ್ಯತ್ಯಾಸ ಆಗ್ಬಿಟ್ಟಿದೆ. ಅಂದ್ರೆ ಪ್ರಕೃತಿ ಮುನ್ಸ್ಕೊಂಡಿದೆ ಅಂತ ಹೇಳ್ಬೋದು. ನಾವು ಪ್ರಕೃತಿ ಜೊತೆಗೆ ಅಂದ್ರೆ ಬಾಂಧವ್ಯನೇ ಇಟ್ಕೊಂಡಿಲ್ವೇನ ಅನ್ಬೇಕು. ಎಲ್ಲವೂ ಏರುಪೇರು ಆಗ್ತಾ ಇದೆ. ಹೇಗೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂದಾಗೆ ನಮ್ಮ ದೇಹವೂ ಕೂಡ ಆ ಹಂತದಲ್ಲಿ ಏನಾಗ್ಬೇಕು ಅದಾಗ್ತಾ ಇಲ್ಲ. ಬಟ್ ಒಂದು ಅಂದ್ರೆ ಈಗ ಆಯುರ್ವೇದದಲ್ಲಿ ಇರ್ಬೋದು, ಅಥವಾ ಒಂದು ಅಂದ್ರೆ ವಿಜ್ಞಾನದಲ್ಲಿರ್ಬೋದು, ಅಥವಾ ಪುರಾತನ ಜ್ಞಾನದಲ್ಲಿ ಇಲ್ಲಿ ಅಂದ್ರೆ ಒಂದು ಮಾಡಿಟ್ಟಿದ್ದಾರೆ. ಈ ಹಂತದಲ್ಲಿ ಈ ತರ ಇರ್ಬೇಕು ಆಹಾರ ಕ್ರಮ, ಈ ಹಂತದಲ್ಲಿ ಈ ತರ ಬೆಳವಣಿಗೆ ಆಗುತ್ತೆ ಅಂತ. ಅಂದ್ರೆ ಆ ವಯಸ್ಸಿಗೆ ತಕ್ಕಂತೆ ಆಹಾರ ಕ್ರಮ ಇರ್ಲಿ ಅಂತ ಒಂದು ಮಾಡಿಟ್ಟ. ಆದ್ರೆ ಇವಾಗಿನ ಒಂದು ನೋಡೋದ್ ಪ್ರಕಾರ ಎಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಆದ್ರೂ ಇದರಲ್ಲಿ ನಮಗೆ ಬೇಕಾದಷ್ಟು ನಾವು ಆರಿಸ್ಕೊಂಡು ನಮ್ಮ ಒಂದು ಆಹಾರ ಕ್ರಮಗಳನ್ನ ನಾವು ಈಗ ಮಾಡ್ಕೊಳ್ಳೋಣ. ಹಾಗಾದ್ರೆ ಈಗ ಶಿಶುವಿನ ಹಂತ ನೋಡೋಣ. ಶಿಶುವಿನ ಹಂತ ಹೆಚ್ಚಾಗಿ 0 ಇಂದ 5 ವರ್ಷ ಅಂತ ಹೇಳ್ತಾರೆ. ಅಂದ್ರೆ 0 ಇಂದ 5 ವರ್ಷ ಆ ಒಳಗಿಂದ ಒಂದು ಶಿಶುವಿನ ಹಂತ ಅಂತ ಹೇಳ್ತಾರೆ. ಅಂದ್ರೆ ಆ ವಯಸ್ಸಲ್ಲಿ ಮಗುವಿನ ದೇಹದ ಬೆಳವಣಿಗೆ, ಎಲುಬು ಮತ್ತು ಮೆದುಳಿನ ವಿಕಾಸ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ವಯಸ್ಸಿನಲ್ಲಿಗೆ ಹೆಚ್ಚಾಗಿ ಕನಿಷ್ಠ 6 ತಿಂಗಳವರೆಗೂ ತಾಯಿಯ ಹಾಲು ಅತ್ಯುತ್ತಮ ಪೋಷಕಾಂಶ ಅಂತ ಹೇಳ್ತಾರೆ. ನಾವು ಅಂದ್ರೆ ಎಷ್ಟೇ ಆದ್ರೂನು 6 ತಿಂಗಳವರೆಗೆ, ಅದಕ್ಕೂ ಜಾಸ್ತಿ ಕೊಟ್ರು ಒಳ್ಳೇದು ಅಂತ ಹೇಳ್ತಾರೆ. ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಒಂದು 6 ತಿಂಗಳಾದ್ರೂ ನಾವು ತಾಯಿ ಹಾಲು ಅತ್ಯುತ್ತಮ ಅಂತ ಹೇಳ್ತಾರೆ. ನಂತರ 6 ತಿಂಗಳ ನಂತರ ರಾಗಿ ಮಾಲ್ಟ್ ಕೊಡೋದು, ರಾಗಿ ಮೃದುವಾದ ಆಹಾರವನ್ನು ಕೊಡ್ಬೇಕು, ಜೀರ್ಣ ಆಗುವಂತದ್ದು. ಅಕ್ಕಿಯಿಂದ ಮಾಡಿರೋ ಗಂಜಿ ಇರ್ಬೋದು, ಆಮೇಲೆ ಹಣ್ಣುಗಳೆಲ್ಲ ಅವರಿಗೆ ಚೆನ್ನಾಗಿ ತುರಿದು ಪೇಸ್ಟ್ ಮಾಡಿ ಆ ತರ ತಿನ್ಸುವಂತ ಅಭ್ಯಾಸ ಮಾಡ್ಕೊಂಡ್ರೆ ಅವರಿಗೆ ಬೆಳವಣಿಗೆಗೆ ಅನುಕೂಲವಾಗುತ್ತೆ ಅಂತ ಹೇಳಿ. ಅಂದ್ರೆ ಹೆಚ್ಚಾಗಿ ಸಾತ್ವಿಕವಾಗಿರೋದು ಮತ್ತೆ ಮೃದುವಾದ ಆಹಾರ, ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ನಾವು ಈ ಟೈಮ್ದಲ್ಲಿ ಕೊಡ್ಬೋದು. ಕೊಡೋದಕ್ಕಿಂತ ನಾವು ಹಣ್ಣುಗಳ ರಸ ಕೊಡ್ಬೋದು, ಇಲ್ಲಗಳನ್ನ ಪಲ್ಪ್ ಮಾಡಿ ಕೊಡೋದು. ಹಣ್ಣುಗಳನ್ನು ನಾವು ತರಕಾರಿಗಳನ್ನು ಸ್ವಲ್ಪ ಪೇಸ್ಟ್ ಮಾಡಿ ಕೊಡೋದು, ಬೇಯಿಸಿ ಪೇಸ್ಟ್ ಮಾಡಿ ಕೊಡೋದು. ಹಸಿರು ಕೊಡೋದಕ್ಕಿಂತ ಸ್ವಲ್ಪ ಆ ಟೈಮಲ್ಲಿ ಮಕ್ಕಳಿಗೆ ಬೇಯಿಸಿದ ಆಹಾರ ಕೊಡೋದು ತುಂಬಾ ಉತ್ತಮ ಅಂತ ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಬರೋದು ಬಾಲ್ಯ ಅಂದ್ರೆ ನಿಮ್ಗೆ ಗೊತ್ತಿದೆ, 6 ರಿಂದ 12 ವರ್ಷ. ಈಗ ಸ್ವಲ್ಪ ಎಲ್ಲ ವ್ಯತ್ಯಾಸ ಆಗಿದೆ. ಬಾಲ್ಯ, ಯೌವನ ಎಲ್ಲದೂ ಚೇಂಜ್ ಆಗ್ತಾ ಇದೆ. ಅಂದ್ರೆ ಆ ಹಂತದಲ್ಲಿ ಏನ್ ಹಿಂದೆ ಮಾಡಿದ್ರು ಆ ಒಂದು ಪುರಾಣ ಅಥವಾ ಒಂದು ಆಯುರ್ವೇದ ಪ್ರಕಾರ ನಾನು ಹೇಳ್ತಿರೋದು, ಇದು ಬೆಳವಣಿಗೆ ಹಂತ ಅಂತ ಹೇಳ್ತಾರೆ. ಅಂದ್ರೆ ಈ ವಯಸ್ಸಿನಲ್ಲಿ ದೇಹ ಮತ್ತು ಮನಸ್ಸು ವೇಗವಾಗಿ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ಎಲುಬುಗಳ ಬೆಳವಣಿಗೆ ಇರ್ಬೋದು, ಅಂದ್ರೆ ಅಂದ್ರೆ ಶಿಶು ಹಂತಕ್ಕಿಂತ ಈ ವೇಳೆಗೆ ಎಲುಬುಗಳೆಲ್ಲ ಬೇಗ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಮೆದುಳಿನ ಅಭಿವೃದ್ಧಿನೂ ಕೂಡ ಅತ್ಯಂತ ವೇಗವಾಗಿ, ಮತ್ತೆ ರೋಗ ನಿರೋಧಕ ಶಕ್ತಿಯ ಬಲಪಡಿಸೋದು ಈ ಯುಗದಲ್ಲಿ ಜಾಸ್ತಿ ಅಂತ ಹೇಳೋದು. ಅತಿಯಾದ ಶಕ್ತಿಯುತವಾದ ಒಂದು ಯುಗ ಅಂತ ಹೇಳ್ಬೋದು ಇದು, ಅಂದ್ರೆ ಬೆಳವಣಿಗೆಗೆ. ಯಾಕಂದ್ರೆ ಅದೊಂದು ವೈಜ್ಞಾನಿಕ ಯಾಕೆ ಕಾರಣ ಕೊಡ್ಬೋದು ಅಂದ್ರೆ, ಈ ವಯಸ್ಸಿನಲ್ಲಿ ಗ್ರೋತ್ ಹಾರ್ಮೋನ್ಗಳು ಸಕ್ರಿಯವಾಗಿ ಬೆಳವಣಿಗೆ ಆಗ್ತಾ ಇರುತ್ತಂತೆ. ದೇಹದ ಕೋಶಗಳು ವೇಗವಾಗಿ ಪುನರುತ್ಪತ್ತಿ ಆಗ್ತಾ ಇರುತ್ತೆ. ಮೆದುಳಿನ ನ್ಯೂರಲ್ ಕನೆಕ್ಷನ್ ಅಂತ ನಾವೇನ್ ಹೇಳ್ತೇವೆ ಅದು ವೇಗವಾಗಿ ನಿರ್ಮಾಣವಾಗ್ತಾ ಇರುತ್ತೆ. ಅದಕ್ಕಾಗಿ ಇದನ್ನು ಬೆಳವಣಿಗೆ ಹಂತ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಯುಗದಲ್ಲಿ ನಾವು ಯಾವ ಆಹಾರ ಕೊಡ್ಬೇಕು ಅಂದ್ರೆ, ಈ ಹಂತದಲ್ಲಿ ನಾವು ಬೆಳವಣಿಗೆ ಶಕ್ತಿ ನೀಡುವಂತ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ಬೇಕಾಗತ್ತೆ.
ಹಾಲು, ತುಪ್ಪ, ಮೊಸರು, ರಾಗಿ ಇರ್ಬೋದು, ಜೋಳ, ಗೋಧಿ, ಮತ್ತೆ ಬೇಳೆ ಕಾಳುಗಳು, ಬೇಳೆ ಸಾರುಗಳು, ಮತ್ತೆ ಬಾದಾಮಿ ಇರ್ಬೋದು, ಅಂದ್ರೆ ಡ್ರೈ ಫ್ರೂಟ್ಸ್ ಅಂತ ನಾವ್ ಹೇಳ್ತಾ ಇದ್ರೆ ಎಲ್ಲದನ್ನು ಕೂಡ ಈ ಹಂತದಲ್ಲಿ ಕೊಡ್ಬೇಕು. ಅಂದ್ರೆ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನಿಲ್ಲ. ಅಂದ್ರೆ ಈ ಹಂತದಲ್ಲಿ ಎಲ್ರಿಗೂ ಅಂದ್ರೆ ಬಾಲ್ಯಾವಸ್ಥೆ ಅಂದ್ರೆ ಎಲ್ರಿಗೂ ಕೊಡ್ಬೇಕಾಗತ್ತೆ. ಮತ್ತೆ ಮನೆಯಲ್ಲೇ ತಯಾರಿಸಿರುವ ಆಹಾರಗಳನ್ನು ಜಾಸ್ತಿ ಕೊಡ್ಬೇಕು ಈ ಹಂತದಲ್ಲಿ. ಯಾಕಂದ್ರೆ ಹೊರಗಡೆ ಫುಡ್, ಈ ಪ್ಯಾಕೆಟ್ ಫುಡ್, ಜಂಕ್ ಫುಡ್ ಎಲ್ಲ ಅಂದ್ರೆ ಸೇವನೆ ಮಾಡುದು ಒಳ್ಳೇದಲ್ಲ ಅಂತ. ಈಗ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಮಕ್ಕಳು ಕೇಳ್ತಾರೆ. ಯಾವುದೋ ಒಂದು ತಿಂಗಳಿಗೆ ಒಮ್ಮೆ ಅಂದ್ರೆ ಕೊಡೋದ್ರಿಂದ ಏನು ತೊಂದ್ರೆ, ಅದನ್ನೇ ನಾವು ಒಂದು ಅಂದ್ರೆ ಜೀವನ ಶೈಲಿಯಾಗಿ ಮಾಡ್ಕೊಳ್ಬಾರ್ದು. ಆಹಾರದಲ್ಲಿ ಮನೆಯಲ್ಲಿ ಆದಷ್ಟು ರುಚಿಕಟ್ಟಾಗಿ ಅಂದ್ರೆ ಈಗ ಒಂದು ಪಿಜ್ಜಾ ಬೇಕು ಅಂದ್ರೆ ನಾವು ಮನೆಯಲ್ಲೇ ದೋಸೆ ಹಿಟ್ಟಿನಲ್ಲಿ ಅಂದ್ರೆ ದೋಸೆ ಹಿಟ್ಟು ಇರುತ್ತೆ, ಅದನ್ನೇ ಪಿಜ್ಜಾ ಆಕಾರದಲ್ಲಿ ಮಾಡಿ ತಯಾರಿಸಿ ನಾವು ಮಾಡಿ ಕೊಡ್ಬೋದು. ಅದು ಪಿಜ್ಜಾ ತರನೇ ಕಾಣಿಸುತ್ತೆ, ಟೇಸ್ಟ್ ಹಾಗೆ ಬರುತ್ತೆ. ಆ ತರ ಪ್ರಿಪೇರ್ ಮಾಡ್ಲಿಕ್ಕೂ ಬರುತ್ತೆ. ನಾವು ಆ ತರ ಸ್ವಲ್ಪ ಮಕ್ಕಳಿಗೆ ಬೇರೆ ಬೇರೆ ವೆರೈಟಿ ದೋಸೆಗಳಲ್ಲಿ ವೆರೈಟಿ ಮಾಡೋದು, ಕ್ಯಾರೆಟ್ ದೋಸೆ, ಆಮೇಲೆ ಬೀಟ್ರೂಟ್ ದೋಸೆ ಎಲ್ಲ ಒಂದು ಚೇಂಜಸ್ ಮಾಡಿ ಮನೆಯಲ್ಲಿ ಆದಷ್ಟು ತಯಾರಿಸೋ ಫುಡ್ ಅನ್ನು ಕೊಡ್ಬೇಕು. ಈ ಪ್ಯಾಕೆಟ್ ಫುಡ್ ಅನ್ನು ಅವಾಯ್ಡ್ ಮಾಡ್ಬೇಕು ಅಂತ. ಯಾಕಂದ್ರೆ ಇದು ಬೆಳವಣಿಗೆ ಬೇಗ ಆಗ್ತಾ ಇರುತ್ತೆ ಈ ಏಜ್ ಅಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಾಗಾದ್ರೆ ಬರೋದೇನು ಕೌಮಾರ ಅಂತ ಹೇಳ್ತಾರೆ, ಯೌವನ, ಕಿಶೋರ ಅಂತ ಹೇಳ್ತಾರೆ, ಕಿಶೋರಾವಸ್ಥೆ ಅಂತ ಹೇಳಿದೆ, ಯುವ ಅವಸ್ಥೆ ಅಂತ ಹೇಳ್ಬೋದು. ಇದರಲ್ಲಿ ಶಕ್ತಿ ಮತ್ತು ಪರಿವರ್ತನೆ ಯುಗ ಅಂತ ಕರೀತಾರೆ. ಈ ಯುಗ ಇದ್ರಲ್ಲೇ ನೋಡಿ ಎಲ್ಲ ಚೇಂಜಸ್ ಜಾಸ್ತಿ ಆಗೋದು ಇದ್ರಲ್ಲಿ. ಅಂದ್ರೆ ಮೇನ್ ಏನಂದ್ರೆ ಹಾರ್ಮೋನ್ ಅಂದ್ರೆ ಬದಲಾವಣೆಗಳು ಜಾಸ್ತಿ ಆಗೋದು ಇಲ್ಲಿ. ಮತ್ತೆ ಮಾನಸಿಕವಾಗಿ ಚುರುಕುತನ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಭಾವನೆಗಳಲ್ಲಿ ಏರುಪೇರು ಜಾಸ್ತಿ ಆಗೋದು, ಮಿದುಳಿನ ಯೋಜನೆ, ಗಮನ ಶಕ್ತಿ ಎಲ್ಲ ವೃದ್ಧಿ ಆಗೋದು ಈ ಏಜಿನಲ್ಲಿಯೇ. ದೇಹದ ರೂಪ ಅಂದ್ರೆ ಸ್ನಾಯು, ಎತ್ತರ, ಆಲ್ ಅಂದ್ರೆ ದೇಹದ ಅಂದ್ರೆ ಬೆಳವಣಿಗೆ ಎಲ್ಲ ಕೂಡ ನಮ್ಮ ಏನು ರೂಪಗಳೆಲ್ಲ ಬದಲಾವಣೆ ಆಗೋದು ಈ ಯುಗದಲ್ಲೇ ನೋಡಿ. ಎಲ್ಲವೂ ಚೇಂಜಸ್ ಆಗ್ತಾ ಇರುತ್ತೆ, ಅಂಗಗಳೆಲ್ಲ ಚೇಂಜಸ್ ಆಗೋದು ಈ ಯುಗ. ಇದೊಂಥರ ಏನ್ ಹೇಳ್ತಾರೆ ಅಂದ್ರೆ ಕಷ್ಟಕರದ ಯುಗ ಅಂತ ಹೇಳ್ಬೋದು ಮಕ್ಕಳು ಬೆಳೆಸೋದು. ಅಷ್ಟೊಂದು ಅಂದ್ರೆ ಶಕ್ತಿ ಮತ್ತು ಪರಿವರ್ತನೆ ಯುಗ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅಂದ್ರೆ ಮೆದುಳು ಮತ್ತು ಹೃದಯ ಕೂಡ ಹೆಚ್ಚು ಕೆಲಸ ಮಾಡುವ ಕಾಲ ಇದು ಅಂತ ಹೇಳ್ತಾರೆ. ಅಂದ್ರೆ ಶಕ್ತಿ ಕೂಡ ಇದರಲ್ಲಿ ಬದಲಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಾದ ಚಟುವಟಿಕೆಗಳು ಈ ಯುಗದಲ್ಲೇ ನಡೆಯೋದಾಗಿದೆ. ಇದಕ್ಕೆ ಹೆಚ್ಚಾದ ಕ್ಯಾಲೋರಿಗಳು ಬೇಕಾಗುತ್ತೆ ನಮಗೆ. ಅಂದ್ರೆ ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಗ್ರೋತ್ ಹಾರ್ಮೋನ್ಸ್ ಅಂದ್ರೆ ಗರಿಷ್ಠ ಮಟ್ಟದಲ್ಲಿ ಇರುತ್ತಂತ ಈ ಯುಗದಲ್ಲಿ ಅವರಿಗೆ. ಅದಕ್ಕಾಗಿ ಹೆಚ್ಚಾಗಿ ಅಂದ್ರೆ ಇದರಲ್ಲಿ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಐರನ್ಗಳು ಜಾಸ್ತಿ ಬೇಕಾಗುತ್ತೆ. ಹೆಣ್ಮಕ್ಳಾದ್ರೆ ನೋಡಿ ಈ ಏಜ್ ಅಲ್ಲೇ ಮೆಚೂರ್ಡ್ ಆಗೋ ಕಾಲ, ಇವರಿಗೂ ಅಷ್ಟೇ ಕ್ಯಾಲ್ಸಿಯಂ ಆಹಾರಗಳು ಜಾಸ್ತಿ ಬೇಕಾಗುತ್ತೆ. ಮತ್ತೆ ಅಂದ್ರೆ ಪುರುಷರಾದ್ರೂ ಕೂಡ ಮಕ್ಕಳಲ್ಲಿ ಅಂದ್ರೆ ಗಂಡು ಮಕ್ಕಳಲ್ಲೂ ಕೂಡ ಇದು ಹಾರ್ಮೋನ್ಗಳ ಬದಲಾವಣೆ ಅಂತ. ಈಗ ಫುಡ್ಗಳು ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಫುಡ್ಗಳು ಕೇಳ್ತಾ ಇರ್ತಾರೆ. ನಾವು ಬೇರೆ ಬೇರೆ ತರ ಫುಡ್ಗಳು ಕೊಡ್ಬೇಕಾಗುತ್ತೆ. ಅದರಲ್ಲಿ ಹೆಚ್ಚಾಗಿ ಐರನ್ ಇರುವಂತದ್ದು, ಕ್ಯಾಲ್ಸಿಯಂ ಇರುವಂತದ್ದು ಹೆಚ್ಚು ಆಹಾರಗಳನ್ನ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಯಾವ್ಯಾವ ಆಹಾರ ಅವರಿಗೆ ಒಳ್ಳೇದು ಅಂತ ನೋಡೋಣ. ಐರನ್, ಕ್ಯಾಲ್ಸಿಯಂ ಹೆಚ್ಚು ಇರುವ ಆಹಾರ ಅದ್ರಲ್ಲಿ ಸೇಬು ಇರ್ಬೋದು, ದಾಳಿಂಬೆ, ಅಂದ್ರೆ ಆ ಸೀಸನ್ಗೆ ತಕ್ಕ ಅಂದ್ರೆ ಹಣ್ಣುಗಳೇನಿರುತ್ತೆ ಅದನ್ನ ಕೊಡೋದು ತುಂಬಾ ಒಳ್ಳೇದು. ಆಮೇಲೆ ಇದು ಬೀಜಗಳಿರುತ್ತೆ, ಸೀಡ್ಸ್ ಗಳು, ಇವಾಗ ಎಲ್ಲ ತರ ಸೀಡ್ಸ್ ಗಳು ಬರುತ್ತೆ ಈಗ. ಸನ್ಫ್ಲವರ್ ಇರ್ಬೋದು, ಆಮೇಲೆ ಡ್ರೈ ಫ್ರೂಟ್ಸ್, ಅದೆಲ್ಲ ನಾವು ಹೆಚ್ಚಿಗೆ ಅವರಿಗೆ ಕೊಡ್ಬೇಕಾಗತ್ತೆ ಇದ್ರಲ್ಲಿ. ಯಾಕಂದ್ರೆ ಐರನ್ ಗಳು ಬೇಕಾಗುತ್ತೆ ಅವರಿಗೆ, ಹೆಚ್ಚಾಗಿ ಕ್ಯಾಲ್ಸಿಯಂ ಬೇಕಾಗುತ್ತೆ. ಆಮೇಲೆ ರಾಗಿ, ರಾಗಿಯನ್ನು ನೈಸರ್ಗಿಕ ಒಂದು ಕ್ಯಾಲ್ಸಿಯಂ ಅಂತಾನೆ ಹೇಳ್ತಾರೆ. ಇದಂತೂ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಮತ್ತೆ ಸೊಪ್ಪುಗಳು, ಹಸಿರು ಸೊಪ್ಪುಗಳನ್ನ ಅಂದ್ರೆ ಸೊಪ್ಪುಗಳು ಹೆಚ್ಚಾಗಿ ಹಸಿರಾಗೇ ಇರುತ್ತೆ. ಆ ಸೊಪ್ಪುಗಳು ಹೆಚ್ಚಾಗಿ ನಾವು ಈ ಕಾಲದಲ್ಲಿ ಇದರಲ್ಲಿ ಕೊಡ್ಬೇಕಾಗತ್ತೆ ಅವರಿಗೆ. ಅದಕ್ಕಂದ್ರೆ ಐರನ್ ಜಾಸ್ತಿ ಇರುತ್ತೆ ಅದರಲ್ಲಿ, ಮತ್ತೆ ಒಂದೊಂದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಬಾಳೆ ನಾವತ್ತು ಹೇಳಿದೆ ಇಷ್ಟೊಳಗೆ, ಬಾಳೆ ಹೂ ಇರ್ಬೋದು, ಬಾಳೆ ದಿಂಡು ಇರ್ಬೋದು, ಆಮೇಲೆ ಬಾಳೆ ಹಣ್ಣುಗಳು ಇದ್ರಲ್ಲಿ ಜಾಸ್ತಿ ಕೊಡ್ಬೇಕಾಗತ್ತೆ. ಅಕ್ಕಿ ಇರ್ಬೋದು, ಅಕ್ಕಿಯಿಂದ ತಯಾರು ಮಾಡಿದ ದೋಸೆಗಳು, ಉದ್ದು, ಮತ್ತೆ ದೋಸೆ, ಇಡ್ಲಿಗಳು ಇದ್ರಲ್ಲಿ ತುಂಬಾ ಒಳ್ಳೆಯದು. ಮತ್ತೆ ತಾಜಾ ಹಣ್ಣುಗಳು, ಆದಷ್ಟು ಫ್ರೆಶ್ ಫ್ರೂಟ್ಸ್ ಅನ್ನು ಇದ್ರಲ್ಲಿ ಕೊಡ್ಬೇಕಾಗತ್ತೆ. ಮತ್ತೆ ಜಂಕ್ ಫುಡ್ ಅನ್ನು ಆದಷ್ಟು ತಪ್ಪಿಸ್ಬೇಕಾಗತ್ತೆ ಇದ್ರಲ್ಲಿ. ಅಂದ್ರೆ ಯಾಕಂದ್ರೆ ಇಲ್ಲಿ ಪರಿವರ್ತನೆ ಆಗಿದ್ರೆ ಮೆದುಳು ಮತ್ತೆ ಅಂದ್ರೆ ಬ್ರೈನ್ ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ವ್ಯತ್ಯಾಸಗಳಾಗ್ತಾ ಇರುತ್ತೆ, ಮನಸ್ಸು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಾವು ಯಾವ ತರ ಸಾತ್ವಿಕವಾದ ಆಹಾರ ಕೊಡ್ತಾ ಇದ್ವೋ ಆ ರೀತಿ ಪರಿವರ್ತನೆ ಆಗ್ತಾ ಇರುತ್ತೆ ಈ ಕಾಲದಲ್ಲಿ. ಅದಕ್ಕಾಗಿ ಆದಷ್ಟು ಸಾತ್ವಿಕವಾದ ಒಂದು ಫುಡ್ಡೇ ಕೊಡ್ಬೇಕಾಗತ್ತೆ. ಮತ್ತೆ ಹೆಚ್ಚಾಗಿ ಈ ಯುಗದಲ್ಲಿ ಬೆಳಗಿನ ಉಪಹಾರವನ್ನು ತಪ್ಪಿಸ್ತಾರೆ. ಆದಷ್ಟು ಅದನ್ನ ತಪ್ಪಿಸ್ಬಾರ್ದು. ಬೆಳಗಿನ ಉಪಹಾರವನ್ನು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಸ್ಕೂಲಿಗೆ ಅರ್ಜೆಂಟ್ ಆಯ್ತು ಅಂತ ಹೇಳೋದು ಬೆಳಿಗ್ಗೆ ಏನೋ ಒಂದು ಹಾಲು, ಏನೋ ಒಂದು ಸಂಡೆ ಏನಾದ್ರು ಒಂದು ಅಥವಾ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅದನ್ನ ಅವಾಯ್ಡ್ ಮಾಡ್ಲೇಬಾರ್ದು, ತಿನ್ಲೇಬೇಕಾಗತ್ತೆ ಬೆಳಗಿನ ಉಪಹಾರವನ್ನು.
ಯಾಕಂದ್ರೆ ಈ ವಯಸ್ಸಿನಲ್ಲಿ ಮನಸ್ಸು ಅಗ್ನಿಯಂತೆ, ಆಹಾರವು ಸಾತ್ವಿಕ ಆಗಿದ್ದರೆ ಯೌವನ ಅಂದ್ರೆ ಯೌವನದಲ್ಲಿ ನಮ್ಮ ಬೆಳವಣಿಗೆ ಚೆನ್ನಾಗುತ್ತೆ. ಈಗ ಅಂದ್ರೆ ಅಗ್ನಿ ಒಂದು ಕಾಲ ಅಂತ ಹೇಳ್ತಾರೆ, ಅಂದ್ರೆ ಬೆಳವಣಿಗೆ ಅಷ್ಟು ಕುದಿತಾ ಇರುತ್ತೆ ಈ ಕಾಲ ಅವರಿಗೆ. ಅದಕ್ಕೆ ನಮಗ್ ಬೇಕಾಗಿರೋದು ಅಗ್ನಿ ಅಂತ ತಮನ ಮಾಡೋದು ಸಾತ್ವಿಕವಾದ ಫುಡ್ ಅಂತ ಹೇಳ್ತೀವಿ. ಆ ತರ ಫುಡ್ ಬೇಕಾಗಿರುತ್ತೆ ನಮ್ಗೆ. ಅಂದ್ರೆ ಹೇಳ್ತಾರೆ ನೋಡಿ, ಅಂದ್ರೆ ರಕ್ತ ಅಂದ್ರೆ ಈ ಯುಗ ಅಂದ್ರೆ ಅವ್ರ ಬೆಳವಣಿಗೆ ಒಂದು ಹಂತ, ಇವರಲ್ಲಿ ಅಂದ್ರೆ ರಕ್ತ ಗಟ್ಟಿ ಇದೆ ಅಂತ, ಶಕ್ತಿ ಇದೆ ಅಂತ ಮಾಡ್ಕೊಳ್ತಾರೆ ಅಂತ ಹೇಳಿ. ಯಾಕಂದ್ರೆ ಕುದಿಯುವ ಒಂದು ಕಾಲ ಅಂತಾನೆ ಹೇಳ್ತಾರೆ. ಆ ಕಾಲದಲ್ಲಿ ಅವರಿಗೆ ಫುಡ್ಡುಗಳು ಅಷ್ಟೇ ಸಾತ್ವಿಕವಾಗಿ ಆದಷ್ಟು ಮನೆಯಲ್ಲಿ ತಯಾರಿಸುವಂತ ಫುಡ್ಡುಗಳು ಅಂದ್ರೆ ಬೇಕಾಗಿರುತ್ತೆ. ಸಂಸ್ಕಾರಯುತವಾಗಿ ಬೆಳೆಸ್ಬೇಕಾಗುತ್ತೆ ಈ ಕಾಲದಲ್ಲಿ. ಆದಷ್ಟು ಮನೆಯಲ್ಲಿ ಅಂದ್ರೆ ಪೋಷಣೆಗಳ ಅಗತ್ಯತೆ ತುಂಬಾ ಇರುತ್ತೆ. ಅಂದ್ರೆ ತಂದೆ ತಾಯಿಗಳ ಪಾತ್ರ ತುಂಬಾ ಇರುತ್ತೆ. ಅವ್ರ ಜೊತೆ ನಾವು ಮಿಂಗಲ್ ಆಗೋದು, ಆಹಾರಗಳ ಬಗ್ಗೆ ತಿಳುವಳಿಕೆ ಆಗೋದು, ಆಹಾರಗಳು ಕೊಡ್ತಾ ಇರೋದು. ಆಗ ನಾವು ಸಾತ್ವಿಕವಾದ ಫುಡ್ ಅನ್ನು ಕೊಡ್ತಾ ಹೋದಾಗ ಮಕ್ಕಳು ಸಾತ್ವಿಕವಾಗಿ ಬೆಳೀತಾ ಹೋಗ್ತಾರೆ. ಯಾಕಂದ್ರೆ ಇದು ಸ್ವಲ್ಪ ಅಂದ್ರೆ ಮಕ್ಕಳು ಪರಿವರ್ತನೆ ಆಗುವ ಕಾಲ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಇಲ್ಲ ನೋಡಿ, ಮಕ್ಕಳು ಏನು ಬೇರೆ ಬೇರೆ ಕಡೆ ಬೆಳೆಯುವಂತ ಒಂದು ಹಾದಿಯನ್ನು ಹಿಡ್ಕೊಂಡು ಹೋಗೋ ಕಾಲ ಅಂತ ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಬರೋದು ಮಧ್ಯ ವಯಸ್ಸು ಅಂತ ಹೇಳ್ಬೋದು. ಅಂದ್ರೆ 26ರಿಂದ ಒಂದು 50 ವರ್ಷ. ಅಂದ್ರೆ ಜೀವನವನ್ನು ನಿಯಂತ್ರಿಸುವ ಕಾಲ ಅಂತಾನೆ ಹೇಳ್ತಾರೆ. ಅಂದ್ರೆ ಕಟ್ಟುವ ಹಂತ, ನಿಯಂತ್ರಣದ ಹಂತ ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ಜವಾಬ್ದಾರಿಯುತವಾದ ಒಂದು ವಯಸ್ಸಾಗಿದೆ. ಕುಟುಂಬ, ಕೆಲಸ ಇರ್ಬೋದು, ಸಮಾಜ, ಪ್ರತಿಯೊಂದು ಕೂಡ ಅವರಿಗೆ ಜವಾಬ್ದಾರಿಯುತವಾದ ಒಂದು ಕಾಲ. ಅದಕ್ಕೆ ಇದರಲ್ಲಿ ಇವರಿಗೆ ಅನೇಕ ಶಕ್ತಿಯು ಹಾಗೆ ಬೇಕಾಗಿರುತ್ತೆ. ಮತ್ತೆ ದೇಹದಲ್ಲಿ ಅನೇಕ ಬದಲಾವಣೆಗಳಾಗಿರುತ್ತೆ. ಅಂದ್ರೆ ಈ ಯುಗದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗ್ತಾ ಇರುತ್ತೆ, ಮೆಟಬಾಲಿಸಮ್ ಕುಸಿತಗೊಳ್ತಾ ಇರುತ್ತೆ, ಅದೇ ಒತ್ತಡ, ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಾಗ್ತಾ ಇರುತ್ತೆ. ಇದು ಯಾಕಂದ್ರೆ ಪ್ರತಿಯೊಂದು ಈ ಹಂತದಲ್ಲೇ ನೋಡೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಮಾನಸಿಕ, ಪ್ರತಿಯೊಂದು ಹಂತ ನಡೆಯೋದು. ಈಗ ಸಂಸಾರ ಅಂತ ಬರುತ್ತೆ, ಮತ್ತೆ ಮನೆ ನೋಡ್ಬೇಕು, ಹೊರಗಡೆ ಕೆಲಸ ಮಾಡ್ತಾ ಇರ್ಬೇಕು, ಅಂದ್ರೆ ಮಕ್ಕಳು ಒಂದು ಹಂತವನ್ನು ನೋಡ್ಬೇಕು. ಪ್ರತಿಯೊಂದು ಅವರಿಗೆ ದೇಹ ಮತ್ತು ಮನಸ್ಸು ಎರಡಿಗೂ ಅಂದ್ರೆ ಅತ್ಯಂತ ಸ್ಟ್ರೆಸ್ ಅಂದ್ರೆ ಕೊಡುವಂತ ಕಾಲ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಇಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇರುತ್ತೆ. ಒತ್ತಡಗಳು ಜಾಸ್ತಿ ಆದಾಗ ತೂಕಗಳು ಆಟೋಮೆಟಿಕ್ ಆಗಿ ಹೆಚ್ಚಾಗ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಉರಿಯೂತ ಅಂದ್ರೆ ಇನ್ಫ್ಲಾಮೇಶನ್ ಅಂತ ಏನ್ ಹೇಳಿದ್ರು ಅದು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಕಾರಣ ಅಂದ್ರೆ ಇದು ಮೆಟಬಾಲಿಸಮ್ ರೇಟು 10-20% ಅಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ಜೀರ್ಣಿಸುವ, ಅಂದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗದಲ್ಲೂ ನಾವು ಕೊಡುವ ಆಹಾರವನ್ನು ಅದು ಎಲ್ಲ ಕಡೆ ಅಂದ್ರೆ ಜೀರ್ಣೆ ಮಾಡ್ಕೊಂಡು ಹೋಗುವಂತ ಕಾಲ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೆಚ್ಚಾಗಿ ಕೊಬ್ಬನ್ನು ಸಂಗ್ರಹಿಸುತ್ತೆ ಈ ಕಾಲದಲ್ಲಿ. ಅಂದ್ರೆ ಅದಕ್ಕಾಗಿ ಇಲ್ಲಿ ನಾವು ಅಂದ್ರೆ ಕೊಬ್ಬಿನ ಅಂಶವನ್ನು ಕಡಿಮೆ ಕೊಡ್ಬೇಕಾಗತ್ತೆ. ಮತ್ತೆ ಸಕ್ಕರೆ ಅಂದ್ರೆ ಅನೇಕ ಅಂದ್ರೆ ಸೆನ್ಸಿಟಿವ್ ಆಗಿರುತ್ತೆ ಈ ಕಾಲದಲ್ಲಿ. ನಾವು ಸಕ್ಕರೆ ಅಂತ ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವ್ ಕುಸಿಯೋ ಆಗುತ್ತೆ. ಅದಕ್ಕೋಸ್ಕರ ನಾವು ಸಕ್ಕರೆ ಸಮಸ್ಯೆಗಳಿಗೆ ಅಂದ್ರೆ ಶುಗರ್ ಇರ್ಬೋದು, ಆತರ ಮಧುಮೇಹ, ಆತರ ಕಾಯಿಲೆಗಳಿಗೆ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಆಹಾರದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದು, ಆತರ ನಾವೇ ಆಹಾರದಲ್ಲಿ ವ್ಯತ್ಯಾಸಗಳನ್ನ ಕೊಂಡ್ಕೊಂಡು ತಗೊಳ್ಬೇಕಾಗತ್ತೆ. ಸಿಹಿಯನ್ನು ಕಡಿಮೆ ಮಾಡೋದು, ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ಬೇಕಾಗತ್ತೆ ಇದು. ಯಾಕಂದ್ರೆ ಈ ವಯಸ್ಸಲ್ಲಿ ಅಂದ್ರೆ ಒಂದು ಮಧ್ಯ ವಯಸ್ಸಿನ ಸೂಕ್ತ ಆಹಾರ ಏನಂದ್ರೆ ಅಂದ್ರೆ ಯಾವ್ದಾದ್ರು ತಗೋಬೇಕಾದ್ರೆ ಅಂದ್ರೆ ಸ್ವಲ್ಪ ಜೋಳ ಇರ್ಬೋದು, ರಾಗಿ ಇರ್ಬೋದು, ಸಜ್ಜೆ ಇರ್ಬೋದು, ಅಂದ್ರೆ ಬೇಳೆಗಳಲ್ಲಿ ಎಷ್ಟು ತರ ಮೊಸರು ಬೇಳೆ ಇರುತ್ತೆ, ತೊಗರಿ ಬೇಳೆ ಇರುತ್ತೆ, ಹೆಸರು ಬೇಳೆ ಇರುತ್ತೆ. ಮತ್ತೆ ನಿತ್ಯ ಹಸಿರು ಪಲ್ಯ ಅಂದ್ರೆ ಈಗ ತರಕಾರಿಗಳಿರ್ಬೋದು, ಸೊಪ್ಪುಗಳಿರ್ಬೋದು, ಮೊಸರು ತಗೊಳ್ಬೇಕಾಗತ್ತೆ. ತುಪ್ಪಗಳು ಅತಿಯಾಗಿ ತಗೊಳ್ಳೋದಲ್ಲ, ಈ ಮಕ್ಕಳಿಗೆ ಕೊಡ್ತೀವಲ್ಲ ಅಷ್ಟು ಬೇಡ, ಸ್ವಲ್ಪ ಹಂತದಲ್ಲಿ ಕಡಿಮೆ ತಗೊಳ್ಬೇಕಾಗತ್ತೆ. ಕಬ್ಬಿಣಾಂಶ ಜಾಸ್ತಿ ಇರುವಂತ ಸ್ವಲ್ಪ ಆಹಾರಗಳು, ಎಳ್ಳುಗಳು, ಆತರ ಆಹಾರಗಳಲ್ಲಿ ಎಳ್ಳುಗಳನ್ನ ಬಳಸೋದು, ತರಕಾರಿಗಳನ್ನ ಚೆನ್ನಾಗಿ ಬಳಸೋದು, ಮತ್ತೆ ಶೇಂಗಾಗಳು, ಬೀಜಗಳು, ಆತರ ಏನೇನ್ ಆತರ ಕಬ್ಬಿಣಾಂಶ ಏನೇ ಆತರ ಆಹಾರ ತಗೊಳ್ಳೋದು. ಆಮೇಲೆ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಆಹಾರ ಅಂದ್ರೆ ಅರಿಶಿಣ, ಶುಂಠಿ, ಆಮೇಲೆ ಅಂದ್ರೆ ಗರಂ ಮಸಾಲೆಗಳ ಐಟಮ್ ಏನಿರುತ್ತೆ ಆ ಆಹಾರಗಳನ್ನ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಡೈಜೆಷನ್ಗೆಲ್ಲ ಅನುಕೂಲ ಅಂತ ಸ್ವಲ್ಪ ಆಹಾರಗಳಲ್ಲಿ ಬಳಸೋದು ಉತ್ತಮ ಅಂತ ಹೇಳ್ತಾರೆ. ಮತ್ತೆ ದಿನವಿಡೀ ಹೆಚ್ಚಾಗಿ ನೀರು ಕುಡಿಬೇಕಾಗತ್ತೆ ಈ ಕಾಲದಲ್ಲಿ. ಅಂದ್ರೆ ನೀರುಗಳು ಜಾಸ್ತಿ ಬೇಕಾಗತ್ತೆ ಈ ಕಾಲದಲ್ಲಿ. ಮತ್ತೆ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತ ಆ ಕಾಲಕ್ಕೆ ಸಿಗುವಂತ ಹಣ್ಣುಗಳನ್ನ ನಾವು ಅಂದ್ರೆ ಬಳಸ್ಬೇಕಾಗತ್ತೆ. ಮತ್ತೆ ಸಕ್ಕರೆ ಅಂದ್ರೆ ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಕಡಿಮೆ ಇರೋದನ್ನು, ಸಿಹಿ ಇರುವ ಹಣ್ಣು ಅಂದ್ರೆ ಜಾಸ್ತಿ ಇರುವ ತಗೊಳ್ಳೋದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂತ ಹಣ್ಣುಗಳನ್ನು ತಗೊಳ್ಳೋದು ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ಈ ಸಮಯದಲ್ಲಿ ದೇಹವನ್ನು ತಪಸ್ಸಿನ ಪಾತ್ರೆ ಅಂತ ಕರೀತಾರಂತೆ. ಯಾಕಂದ್ರೆ ಅಷ್ಟು ಕಾಳಜಿ ವಹಿಸ್ಕೋಬೇಕಾಗತ್ತೆ ಈ ಯುಗದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ವೃದ್ಧಾಪ್ಯ. ಅಂದ್ರೆ 50 ವರ್ಷ ಮೇಲ್ಪಟ್ಟು 60 ಅಂದ್ರೆ ಹೆಚ್ಚಾಗಿ 60 ಅಂದ್ರೆ ಆ ಹಂತ 50ರಿಂದ 60 ಹಂತ.
ಇದು ಸಂರಕ್ಷಣೆಯ ಕಾಲ, ಸಮತೋಲನದ ಯುಗ ಅಂತ ಮತ್ತೆ ಆರೈಕೆಯ ಹಂತ ಅಂತ ಕರೀತಾರೆ. ಅಂದ್ರೆ ಈ ವಯಸ್ಸಿನಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ. ಜೀರ್ಣಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಒಂದು 40 ಇಂದ 50% ಅಷ್ಟು ಕುಸಿತ ಆಗ್ತಾ ಇರುತ್ತೆ. ಎಲುಬಿನ ಅಂದ್ರೆ ಘನತೆ ಅಂದ್ರೆ ಅದ್ರ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ನೀರಿನ ಪೋಷಣಾ ಶಕ್ತಿ ಅಂದ್ರೆ ಅದು ಕುಸಿತ ಆಗ್ತಾ ಇರುತ್ತೆ. ಅಂದ್ರೆ ದೇಹ ಒಣಗಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ನೀರ್ ಕೊಟ್ಟು ನೀರ್ ಸಾಕಾಗಿರಲ್ಲ. ದೇಹ ಎಲ್ಲ ನೋಡಿ ಅಂದ್ರೆ ಖುಷಿ ಆಗ್ತಾ ಇರುತ್ತೆ. ಚರ್ಮ ಎಲ್ಲ ಒಂಥರ ಸುಕ್ಕು ಬಂದಂಗ ಆಗಿರುತ್ತೆ ಈ ಕಾಲದಲ್ಲಿ. ಬಂದ್ಮೇಲೆ B12 ವಿಟಮಿನ್ ಡಿ ಕಡಿಮೆ ಆಗ್ತಾ ಇರುತ್ತೆ. ಜಾಸ್ತಿ ವಿಟಮಿನ್ ಡಿ ಎಲ್ಲ ಬೇಕಾಗುತ್ತೆ. ಆದಷ್ಟು ವಾಕ್ ಮಾಡೋದು, ಬಿಸಿಲನ್ನು ಓಡಾಡೋದೆಲ್ಲ ಮಾಡ್ಬೇಕಾಗತ್ತೆ. ವಾಕ್ ಅಂದ್ರೆ ವ್ಯಾಯಾಮ ಅಂದ್ರೆ ಸ್ವಲ್ಪ ಲಘುವಾಗಿ ವ್ಯಾಯಾಮ ಇಟ್ಕೊಳ್ಳೋದು, ವಾಕಿಂಗ್ ಮಾಡೋದು, ಆ ಅಭ್ಯಾಸವನ್ನು ಈ ಹಂತದಲ್ಲಿ ಮಾಡ್ಬೇಕಾಗತ್ತೆ. ಧ್ಯಾನ ಇರ್ಬೋದು, ಆಮೇಲೆ ಯೋಗಾಸನ ಎಲ್ಲ ಅಂದ್ರೆ ಅವ್ರ ಏಜ್ ತಕ್ಕ ಯಾವ್ಯಾವ ಯೋಗಾಸನ ಮಾಡ್ಬೋದು ಅದೆಲ್ಲ ಮಾಡೋದು. ಇದರಿಂದ ನಮ್ಗೆ ಬೇಕಾದಷ್ಟು ನಮ್ಗೆ ಶರೀರಕ್ಕೆ ಶಕ್ತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಡೈಜೆಸ್ಟಿವ್ ಉತ್ಪಾದನೆ ಕೂಡ ಈ ಯುಗದಲ್ಲೇ ಕಡಿಮೆ ಆಗ್ತಾ ಇರುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂದ್ರೆ ಅದು ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಮಸಲ್ಸ್ ಮಾಸ್ ಅಂದ್ರೆ ಮಸಲ್ಸಿನ ಒಂದು ಉತ್ಪನ್ನ ಏನಿರುತ್ತೆ ಅದು 1 ರಿಂದ 2% ಅಷ್ಟು ಈ ಯುಗದಲ್ಲೇ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅಂದ್ರೆ ಈ ಹಂತದಲ್ಲಿ ಯಾವ್ಯಾವ ತರ ಆಹಾರ ತಗೋಬಹುದು ಅಂದ್ರೆ ಬಿಸಿ ಇರುವಂತ ಆಹಾರ ತಗೋಬೇಕು. ಹೆಚ್ಚಾಗಿ ಕೂಲ್ ಡ್ರಿಂಕ್ಸ್, ಜಂಕ್ ಫುಡ್ ಅದೆಲ್ಲ ತಗೊಳ್ಬಾರ್ದು. ನಮ್ಗೆ ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ ನಮ್ ದೇಹಕ್ಕೆ ಯಾವ್ದು ತಗೊಂಡ್ರೆ ಜೀರ್ಣ ಆಗುತ್ತೆ ಅನ್ನೋ ಆಹಾರಗಳನ್ನೇ ನಾವು ತಗೊಳ್ಬೇಕು. ಅಂದ್ರೆ ಸುಲಭವಾಗಿ ಜೀರ್ಣ ಆಗೋದು ಗಂಜಿ ಇರ್ಬೋದು, ಯಾವ್ದ್ರದ್ದು ಒಂದು ಗಂಜಿ ನಮ್ಮ ದೇಹಕ್ಕೆ ಸೂಟ್ ಆಗುವಂತ ಗಂಜಿ. ಆಮೇಲೆ ಬೇಯಿಸಿದ ತರಕಾರಿಗಳಿರ್ಬೋದು, ಹಣ್ಣುಗಳು, ಆಮೇಲೆ ಅಂದ್ರೆ ಕ್ಯಾಲ್ಸಿಯಂ ಭರಿತ ಆಹಾರಗಳು, ರಾಗಿ ಗಂಜಿ, ಜೋಳದ ಗಂಜಿ ಆತರ. ಆಮೇಲೆ ತುಪ್ಪವನ್ನು ಸ್ವಲ್ಪ ಹಾಕೊಳ್ಬೇಕಾಗತ್ತೆ. ತುಪ್ಪ ಇಲ್ಲೇ ಇಲ್ಲ ಒಂದು 5% ಅಷ್ಟು ಅಂದ್ರೆ 5 ಗ್ರಾಮ್ ಅಂತ ನಾವೇನ್ ಹೇಳ್ತೀವೋ ಪ್ರತಿದಿನ ತುಪ್ಪ ಬಳಸೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಅದು ಜೀರ್ಣಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ವಿಟಮಿನ್ B12 ಮತ್ತೆ ಡಿ ಇರುವಂತ ಆಹಾರಗಳು ಜಾಸ್ತಿ ತಗೊಳ್ಬೇಕಾಗತ್ತೆ. ಅದೆಲ್ಲ ಅಂದ್ರೆ ವಿಟಮಿನ್ ಡಿ ಅಂತೂ ಪ್ರಕೃತಿಯಿಂದನೇ ಸಿಗುತ್ತೆ. ಆರಾಮಾಗಿ ನಾವು ತಗೊಳ್ಬಹುದು. ಆಮೇಲೆ ಅಂದ್ರೆ ಬಾದಾಮ್ ಮಿಲ್ಕ್, ಅಂದ್ರೆ ಡ್ರೈ ಫ್ರೂಟ್ಸ್ ಯಾವ್ದಾದ್ರೂ ತಗೊಳ್ಬಹುದು. ಬಟ್ ನೆನೆಸಿ ಆದಷ್ಟು ಬಳಸೋದು ತುಂಬಾ ಒಳ್ಳೇದು. ನೆನೆಸಿ ಅದನ್ನ ತಿನ್ನೋದು ತುಂಬಾ ಒಳ್ಳೇದು. ಹಾಗೆ ಗಟ್ಟಿ ಇದನ್ನು ತಿನ್ನಬಾರ್ದು, ಡೈಜೆಷನ್ ಚೆನ್ನಾಗಾಗಲ್ಲ. ನೆನೆಸಿ ತಗೊಳ್ಬೇಕಾಗತ್ತೆ. ನೆನೆಸಿ ತಿನ್ನೋದು ತುಂಬಾ ಅತ್ಯುತ್ತಮ. ಆಮೇಲೆ ಅಂದ್ರೆ ಬಾದಾಮ್ ಅಂದ್ರೆ ಮನೇಲಿರೋ ಬಾದಾಮಿನೇ ನಾವು ಅದನ್ನ ಬಾದಾಮ್ ಪೌಡರ್ ಮಾಡ್ಕೊಂಡು ಹಾಲಿಗೆ ಹಾಕೊಂಡು ಕುಡಿದು ಸಕ್ಕರೆ ರಹಿತ ಕುಡಿಯೋದು ತುಂಬಾ ಒಳ್ಳೇದು. ಆಮೇಲೆ ಸತತವಾಗಿ ನೀರ್ ಚೆನ್ನಾಗಿ ಕುಡಿಬೇಕು. ಲಿಂಬು ಜ್ಯೂಸ್ ಇರ್ಬೋದು, ಮೂಸಂಬಿ ಜ್ಯೂಸ್ ಇರ್ಬೋದು, ಯಾವುದೇ ಎನಿ ಜ್ಯೂಸ್ ಅಂದ್ರೆ ಚೆನ್ನಾಗಿ ಜೀರ್ಣ ಆಗುವಂತ ಒಂದು ಜ್ಯೂಸ್ ಅನ್ನು ತಗೊಳ್ಬೇಕಾಗುತ್ತೆ. ಈ ಏಜ್ ಅಲ್ಲಿ ತುಂಬಾ ಒಳ್ಳೇದು ಅಂತ. ಮತ್ತೆ ಕಾಫಿ, ಟೀ, ಅತಿಯಾಗಿ ಮಸಾಲೆ ಪದಾರ್ಥಗಳನ್ನು ಈ ಹಂತದಲ್ಲಿ ನಾವು ಕಡಿಮೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನ್ ಹಿಂದೆ ತಿಂತಿದ್ದೆ ಈಗ ತಿಂತಿದ್ದೆ ಅಂದ್ರೆ ನಮ್ಮ ದೇಹ ಕೇಳಲ್ಲ. ಯಾಕಂದ್ರೆ ಜೀರ್ಣ ಶಕ್ತಿ ತುಂಬಾ ಕಡಿಮೆ ಆಗಿರುತ್ತೆ. ಒಂದು ಅಂದ್ರೆ ಏನೋ ಒಂದು ಕಾಯಿಲೆಗಳಿಗೆ ಅಟ್ಯಾಕ್ ಆಗ್ತಾ ಇರುತ್ತೆ. ಮತ್ತೆ ಕಡಿಮೆ ಉಪ್ಪು ಬಳಸೋದು, ಕಡಿಮೆ ಎಣ್ಣೆ ಬಳಸೋದು ಅತ್ಯುತ್ತಮ ಅಂತ ಹೇಳ್ತಾರೆ. ಈ ವಯಸ್ಸು ಜೀವನದ ವಸಂತದಿಂದ ಹಿಮ ಋತುವಿಗೆ ಪಯಣ ಅಂತ ಹೇಳ್ತಾರೆ. ಆಹಾರವನ್ನು ನಾವು ಔಷಧವಾಗಿ ಸ್ವೀಕರಿಸಬೇಕಾಗುತ್ತೆ ಈ ಹಂತದಲ್ಲಿ. ಅಂದ್ರೆ ಔಷಧ ಎಂದ್ಕೊಂಡೇ ತಿನ್ಬೇಕು ಪ್ರತಿಯೊಂದು ಆಹಾರವನ್ನು. ನಾವು ಅಂದ್ರೆ ರುಚಿ ಇದೆ ಅಂತ ತಿನ್ಲಿಕ್ಕೆ ಆಗಲ್ಲ ಈ ಹಂತದಲ್ಲಿ. ಅಂದ್ರೆ ಈ ಆಹಾರ ಸರಿಯಾದ್ರೆ ವೃದ್ಧಾಪ್ಯವು ಕೂಡ ಸುಂದರವಾಗಿರುತ್ತೆ. ಅಂದ್ರೆ ಶಾಂತ ಮತ್ತು ಜ್ಞಾನಪೂರ್ಣವಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಶಾಂತ ಮನಸ್ಸು, ತೃಪ್ತ ಮನೋಭಾವ ಇವು ವಯಸ್ಕರಿಗೆ ಸತ್ಯವಾದ ಒಂದು ಔಷಧ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ವೃದ್ಧಾಪ್ಯದಲ್ಲಿ ನಮಗೆ ಅಂದ್ರೆ ಶಾಂತವಾಗಿರ್ಬೇಕು ಅಂದ್ರೆ ಈ ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು, ಆಮೇಲೆ ವಾಕ್ ಮಾಡೋದ್ರಿಂದ ನಾವು ನಮ್ಮ ಮನಸ್ಸನ್ನು ತುಂಬಾ ಶಾಂತಿಯುತವಾಗಿ ಇಟ್ಕೋಬಹುದು. ಅವಾಗ ಮತ್ತೆ ಸಾತ್ವಿಕ ಫುಡ್ ತಿನ್ನೋದ್ರಿಂದನೂ ಕೂಡ ನಮ್ಮ ಜೀವನ ಶೈಲಿಯನ್ನು ನಮಗೆ ಬೇಕಾದಾಗೆ ನಾವು ರೂಪಿಸ್ಕೋಬಹುದು ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ದೇಹಕ್ಕೆ ಯಾವುದು ಆಹಾರ ಸೂಟ್ ಆಗುತ್ತೋ ಜೀರ್ಣವಾಗುವಂತ ಆಹಾರ ಅದನ್ನೇ ತಗೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಉಪನಿಷತ್ತಲ್ಲಿ ಹೇಳ್ತಾರೆ ಯಥಾಹಾರಂ ತಥಾಮನಃ ಅಂತ ಹೇಳ್ತಾರೆ. ಅಂದ್ರೆ ಯಾವ ಆಹಾರ ತಿನ್ನುತ್ತೇವೆ ಅದೇ ಮನಸ್ಸಾಗುತ್ತೆ. ಅಂದ್ರೆ ನಾವು ತಿನ್ನುವ ಆಹಾರ ಅಂದ್ರೆ ಅದೇ ನಮ್ಮ ಮನಸ್ಸನ್ನು ಕೊಡ್ತಾ ಇರುತ್ತೆ. ಅಂದ್ರೆ ನಾವು ತಿನ್ನುವ ಯಾವ ತರ ಆಹಾರ ತಿಂತ ಅದೇ ತರ ನಮ್ಮ ಮನಸ್ಸು ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ ಅಂತ. ಅದಕ್ಕಾಗಿ ಸಾತ್ವಿಕ, ಶುದ್ಧ, ಕೃತಜ್ಞತೆಯ ಮನಸ್ಸಿನಿಂದ ಸೇವಿಸಿದ ಆಹಾರವೇ ಅಂದ್ರೆ ದೇವಾರಾಧನೆಗೆ ಸಮಾನ ಅಂತ ಹೇಳ್ತಾನೆ. ಅಂದ್ರೆ ದೇವರಿಗೆ ಪ್ರೀತಿ ಅಂತ ನಾವೇನ್ ಹೇಳ್ತೀವಿ ಆ ತರ. ಅದಕ್ಕೋಸ್ಕರ ಆಹಾರವೇ ಪ್ರಾಣ, ಆಹಾರವೇ ಆನಂದ. ಆಹಾರ ಸರಿಯಾಗಿದ್ದರೆ ಜೀವನ ಸರಿಯಾಗಿರುತ್ತದೆ. ಹೀಗಾಗಿ ವಯಸ್ಸಿಗೆ ತಕ್ಕಂತೆ ಆಹಾರ ಕ್ರಮವನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳಿದ್ರೆ ಶರೀರವು ಬಲಿಷ್ಠವಾಗಲಿ, ಮನಸ್ಸು ಪ್ರಜ್ವಲಿಸಲಿ, ಜೀವನ ಸುಂದರವಾಗಿರಲಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ
ಅಂದ್ರೆ ನಮ್ಮ ದೇಹಕ್ಕೆ, ನಮ್ಮ ವಯಸ್ಸಿಗೆ ಯಾವ ಆಹಾರ ನಮಗೆ ಅಂದ್ರೆ ಆಗುತ್ತೋ ಅದೇ ರೀತಿ ಆಹಾರವನ್ನು ತಗೊಂಡು ನಮ್ಮ ಅಂದ್ರೆ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಂಡಾಗ ನಮ್ಮ ದೇಹವು ಆರೋಗ್ಯವಂತವಾಗಿ ಆರಾಮಾಗಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅಂದ್ರೆ ವಯಸ್ಸಿಗೆ ತಕ್ಕಂತೆ ನಾವು ಆಹಾರವನ್ನು ತಗೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು ಅನ್ನೋದನ್ನ ಇವತ್ತಿನ ಒಂದು ಉಪನ್ಯಾಸದಲ್ಲಿ ತುಂಬಾ ದೊಡ್ಡ ಸಬ್ಜೆಕ್ಟ್, ಅದು ಚಿಕ್ಕದಾಗಿ ಹೇಳಿದ್ದೀನಿ. ಈ ಅವಕಾಶವನ್ನು ಥ್ಯಾಂಕ್ ಯು ಈ ಅವಕಾಶವನ್ನು ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿರ್ಬೋದು, ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ, ಹಾಗೂ ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಅನಂತ ನಮಸ್ಕಾರ, ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.